ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಏರ್ ಗನ್ ಅಂದರೆ ಏರ್ ರೈಫಿಲ್ ಒಂದು ತೊಗೊಂಡಿದ್ದೀವಿ. ಇದಕ್ಕೆ ಲೈಸೆನ್ಸ್ ಏನು ಬೇಕಾಗಿಲ್ಲ, ಕಂಪ್ಲೀಟ್ಲಿ ಲೀಗಲ್. ನೋಡಿ, ಇದು ಮೋಸ್ಟ್ಲಿ ಇದೆಲ್ಲ ಜಾಸ್ತಿ ಟಾರ್ಗೆಟ್ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಬೋದು. ಬನ್ನಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಬ್ರ್ಯಾಂಡ್ ಬಂದು ಆರ್ಮರು, ಮಾಡಲ್ ಹೆಸರು ಬಂದು ಹರಕ್ಯಾನ್ ಮಾಡ್ 20. ಇವಾಗ ಎಕ್ಸ್ಟ್ರೀಮ್ ಹರಕ್ಯಾನ್ ಅಂತ ಬಂದಿದೆ. ಇದಕ್ಕಿಂತ 100 FPS ಜಾಸ್ತಿ ಇರುತ್ತೆ ಅದು. ನೋಡಿ, ಇದು ಬಂದು 0.177 ಕ್ಯಾಲಿಬರ್ ಆರ್ 4.5 mm. ಅಂದರೆ ಇದು ಕಂಪ್ಲೀಟ್ಲಿ ಲೀಗಲ್. ಈಗ 0.22 ಬರ್ತಿತ್ತು ಮೊದಲು, ಅದು ಇವಾಗ ಬ್ಯಾನ್ ಆಗಿದೆ. ನೋಡಿ, ಇಲ್ಲೇ ಇದೆ ಆರ್ಮರ್ ಅಂತ. ಇದು ಚೆನ್ನಾಗಿದೆ ಗನ್ನು, ಟಾರ್ಗೆಟ್ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೋಬೋದು. ಇದು ಬಂದು 850 feet/second ಬುಲೆಟ್ ಟ್ರಾವೆಲ್ ಆಗೋದು. ಇವಾಗ ಎಕ್ಸ್ಟ್ರೀಮ್ ಹರಕ್ಯಾನ್ ಅಂತ ಬಂದಿದೆ. ಇದು ನೆಕ್ಸ್ಟು ಅಪ್ಡೇಟೆಡ್ ಮಾಡಲ್. ಅದು 950, ಅದು 100 FPS ಜಾಸ್ತಿ ಇರುತ್ತೆ ಅದು. ಆಮೇಲೆ ಇದು ಬ್ಯಾರೆಲ್ ಲೆಂತ್ದು 452 mm ಇರುತ್ತೆ. ಆಮೇಲೆ ಇದು ಟೋಟಲ್ ಈ ಗನ್ ಲೆಂತ್, ಫುಲ್ ಟೋಟಲ್ ಗನ್ ಲೆಂತ್ ಒಂದು 43 inches. ಇದರೊಳಗಡೆ ಪೆಲೆಟ್ಸ್ ಹಾಕ್ಕೋಬೋದು, ಅಂದರೆ ಬುಲೆಟ್ಸ್ ಆರ್ ಪೆಲೆಟ್ಸ್. ಅದೊಂದು ಪೆಲೆಟ್ಸ್ ಅನ್ಬೇಕು. ಆರ್ಮ್ ರೆಸ್ಟ್ ಇದು ಶಾಕ್ ಅಬ್ಸರ್ವಿಂಗ್ PU ಆರ್ಮ್ ರೆಸ್ಟ್. ಇದು ಬಂದು 3.36 kg, ಅಂದರೆ 3.5 kg ಹತ್ತತ್ರ ಇರುತ್ತೆ. ಇದು ಬಂದು ಪೆಲೆಟ್ಸು ಬಾಕ್ಸ್. ಇದು ನೋಡಿ, 1.177 ಕ್ಯಾಲಿಬರ್. ಇದು ಬಂದು ಬುಲೆಟ್ಸು 500 ಬುಲೆಟ್ಸ್ಗೆ 500 rupees ಆಗುತ್ತೆ. ನೋಡಿ, ಈ ಥರ ಇರುತ್ತೆ ಬುಲೆಟ್ಸು. ಇದು ಬಂದು ಫ್ಲ್ಯಾಟೆಡ್ ಬುಲೆಟ್ಸು, ಪಾಯಿಂಟ್ ಹೆಡೆಡ್ಡು ಬರುತ್ತೆ. ಇದು ಟಾರ್ಗೆಟ್ ಪ್ರಾಕ್ಟೀಸ್ಗೆ ಇದೇ ಪ್ರಿಫರ್ ಮಾಡ್ತೀನಿ. ಗನ್ ಜೊತೆಗೆ ಈ LN ಕೀಸ್ ಕೊಟ್ಟಿರ್ತಾರೆ, 4 ಸೈಜ್ದು. ಆಮೇಲೆ ಈ ಬುಲೆಟ್ಸ್ ಎಕ್ಸ್ಟ್ರಾ ಇದು ಗನ್ ಜೊತೆ ಕೊಡಲ್ಲ. ಆಮೇಲೆ ಮತ್ತೆ ಇಲ್ಲಿ ಕಾರ್ಕ್ ಅಂತ ಇದೆ ನೋಡಿ. ಇದು ಬಂದು ಸೌಂಡ್ ಮಾಡೋಕ್ಕೆ. ಇದು ಒಂದು ಫೈರ್ ಮಾಡಿ ತೋರಿಸ್ತೀನಿ. 22 pieces ಬರುತ್ತೆ ಈ ಬಾಕ್ಸಲ್ಲಿ. ಇದು ಅದಕ್ಕೆ 240 rupees. ಈ ಗನ್ ಬಂದು ನಾವು ಪೇ ಮಾಡಿದ್ದು ನಿಯರ್ಲಿ 18,000. ಆನ್ಲೈನಲ್ಲಿ ಇವಾಗ ಅಪ್ಡೇಟೆಡ್ ಮಾಡಲ್ಲೇ 10,350 rupeesಗೆ ಸಿಗುತ್ತೆ. ಈ ಅಪ್ಡೇಟೆಡ್ ಎಕ್ಸ್ಟ್ರೀಮ್ ಹರಕ್ಯಾನ್ ಅಂತ ಆನ್ಲೈನಲ್ಲೇ ನೋಡ್ಬೋದು. ಈ ಆರ್ಮರ್ ಬ್ರ್ಯಾಂಡ್ ಹೊಡೆದ್ರೆ ಆನ್ಲೈನಲ್ಲೇ ಬರುತ್ತೆ. ಬನ್ನಿ, ಇವಾಗ ಇದನ್ನ ಹಿಂಗೆ ಲೋಡ್ ಮಾಡೋದಂತ ತೋರಿಸ್ತೀನಿ. ಇದನ್ನು ಈ ಬ್ಯಾರಲ್ನ ಇಲ್ಲಿಗೆ ಬ್ರೇಕ್ ಮಾಡ್ಬೇಕು. ಹಿಂಗೆ ಬ್ರೇಕ್ ಮಾಡಿ ಹಿಂಗೆ ಫುಲ್ ಮಾಡಿದ್ರೆ ಕೆಳಗಡೆ ಹಿಂಗೆ ಕೂತ್ಕೊಳ್ಳುತ್ತೆ, ಲಾಕ್ ಆಗುತ್ತೆ ಒಂದು ಪಾಯಿಂಟಲ್ಲಿ. ಇದರಲ್ಲಿ ಸೇಫ್ಟಿ ಫೀಚರ್ ಕೂಡ ಇದೆ ನೋಡಿ. ಆ ಥರ ಬ್ರೇಕ್ ಮಾಡಿ ಟ್ರಿಗರ್ ಪ್ರೆಸ್ ಮಾಡಿದ್ರು ಟ್ರಿಗರ್ ವರ್ಕ್ ಆಗೋಲ್ಲ. ಫುಲ್ ಕಂಪ್ಲೀಟ್ಲಿ ಇನ್ನಾದರೆ ಮಾತ್ರ ಈ ಟ್ರಿಗರ್ ವರ್ಕ್ ಆಗೋದು. ಅದೊಂದು ಸೇಫ್ಟಿ ಫೀಚರ್ ಇದೆ ಇದರಲ್ಲಿ ನೋಡಿ. ಈ ಬುಲೆಟ್ನ ಈ ಥರ ಬ್ರೇಕ್ ಮಾಡಿದ್ಮೇಲೆ ಇದ್ರ ಬ್ಯಾರಲ್ ಒಳಗಡೆ ಹಾಕಿ ಈ ಥರ ಇಷ್ಟೇ ಲೋಡ್ ಆಗೋಯ್ತು. ಬನ್ನಿ, ಇವಾಗ ಯಾವತ್ತೂ ಅಷ್ಟೇ ಸೇಫ್ಟಿ. ಒಬ್ರಿಗೆ ಯಾರಿಗೂ ಪಾಯಿಂಟ್ ಮಾಡಬಾರ್ದು. ಯಾವತ್ತೂ ಅಷ್ಟೇ ಬುಲೆಟ್ಸ್ ಮೇಲೆ ಫೈರ್ ಆಗಬೇಕು. ಶೂಟ್ ಮಾಡ್ಬೇಕಾದ್ರೆ ಫ್ರಂಟ್ ಕಂಪ್ಲೀಟ್ಲಿ ಸೈಟ್ ಎಂಟಿ ಆಗಿರಬೇಕು. ನೋಡಿ, ಇಷ್ಟು ಮಾತ್ರ ಸೌಂಡ್ ಬರುತ್ತೆ. ನಾನು ಮೇಲೆ ಫುಲ್ ಕಂಪ್ಲೀಟ್ಲಿ ಮೇಲೆ ಫೈರ್ ಮಾಡ್ತಾಯಿದ್ದೀನಿ. ಇದೇನು ಕಂಪ್ಲೀಟ್ಲಿ ಸೇಫ್ ಇದು. ಇಷ್ಟು ಮಾತ್ರ ಸೌಂಡ್ ಬರುತ್ತೆ. ಬನ್ನಿ, ಇವಾಗ ಕಾರ್ಕ್ ಒಂದು ಫೈರ್ ಮಾಡಿ ತೋರಿಸ್ತೀನಿ. ಒಂದು ಬುಲೆಟ್ ಲೋಡ್ ಮಾಡಿ. ಈ ಕಾರ್ಕ್ ಇದೆಲ್ಲ, ಇದರಲ್ಲಿ ಸೇಮ್ ರೀಲ್ ಗನ್ ಅಂತ ಹೊಡಿತಾ ಇದ್ವಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ, ಅದೇ ಔಷಧಿ ಕೆಮಿಕಲ್ ಇದೆ ಇದರಲ್ಲಿ. ಈ ಕೆಮಿಕಲ್ ಫಿಲ್ ಆಗಿರೋದನ್ನ ಹಿಂಗೆ ಈ ಕಾರ್ಕ್ ಹಾಕಿದ್ರೆ ಬುಲೆಟು ಟಾರ್ಗೆಟ್ ರೀಚ್ ಆಗಲ್ಲ. ಜಸ್ಟು ಆ ಬುಲೆಟ್ ಬಂದು ಇದು ಪಟ್ ಅಂತ ಹೊಡಿಯುತ್ತೆ, ಅವಾಗ ಸೌಂಡ್ ಬರುತ್ತೆ ಅಷ್ಟೇ. ನೋಡಿ, ಈ ಥರ ಲೋಡ್ ಮಾಡೋದು. ಈ ಕಾರ್ಕ್ದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಕಾರ್ಕ್ ಹೊಡೆದ್ಮೇಲೆ ನೋಡಿ, ಇದು ಫುಲ್ಲು ರಸ್ಟ್ ಆಗಿಬಿಟ್ಟಿದೆ. ಕಾರ್ಕ್ ಕೆಮಿಕಲಿಂದ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ ಗಟ್ಟಿಯಾಗಿ ಪುಷ್ ಮಾಡಿ ಇದ್ರ ಲೋಡ್ ಆಗಿದೆ. ಬರೀ ಸೌಂಡ್ಗೆ ಅಷ್ಟೇ. ಇದು ಟಾರ್ಗೆಟ್ ಮಾಡಿ ಶೂಟ್ ಮಾಡೋದಲ್ಲ, ಪ್ರಿಫರ್ ಕೂಡ ಮಾಡಲ್ಲ. ನೋಡಿ, ಇವಾಗ ಶೂಟ್ ಮಾಡ್ತೀನಿ, ಎಷ್ಟು ಸೌಂಡ್ ಬರುತ್ತೆ ಅಂತ. ಕಿವಿನೇ ಕಿತ್ತೋಗುತ್ತೆ. ಈಗ ಅಷ್ಟು ಕ್ಲೋಸಲ್ಲಿ ಇದ್ದರೆ ಕಿವಿನೇ ಕಿತ್ತೋಗುತ್ತೆ, ಅಷ್ಟು ಸೌಂಡ್ ಬರುತ್ತೆ ಇದರಲ್ಲಿ. ಇವಾಗ ಮತ್ತೆ ಹೋಗಿ ಕ್ಲೀನ್ ಮಾಡಬೇಕು. ಇವಾಗ ಟಾರ್ಗೆಟ್ ಶೂಟ್ ಮಾಡೋದು ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಣ. 10 meters, 20 meters, 25 meters ಟಾರ್ಗೆಟ್ ಶೂಟ್ ಮಾಡೋದು ಇದು ತೋರಿಸ್ತೀನಿ. ಇದರಲ್ಲಿ ಟಾರ್ಗೆಟ್ ಹಿಂಗೆ ಏಮ್ ಮಾಡೋದಂದರೆ ನೋಡಿ, ಈ ಥರ ಈ ಪ್ಯಾಡ್ನ ಇಲ್ಲಿ ಆರ್ಮ್ಗೆ ರೆಸ್ಟ್ ಶೋಲ್ಡರ್ ರೆಸ್ಟ್ ಮಾಡಿಕೊಂಡು, ಇದನ್ನ ಓಪನ್ ಸೈಟ್ ಅಂತಾರೆ. ಎಡ್ಜನ್ನ ನಾವು ಏಮ್ ಮಾಡಬೇಕು ಅಷ್ಟೇ ಟಾರ್ಗೆಟ್ಗೆ. ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅಕ್ಯುರಸಿ ಲೆವೆಲ್ಸನ್ನ ನಾವು ಇದನ್ನ ಶೂಟ್ ಮಾಡಿ ಒಂದು ಟಾರ್ಗೆಟನ್ನು ಒಂದು 10 feet ಸೆಟ್ ಮಾಡಿಕೊಂಡು ಇದ್ರಲ್ಲಿ ಶೂಟ್ ಮಾಡಿ ಸೆಟ್ ಮಾಡ್ಕೋಬೋದು. ನಾವು ಹೆಂಗೆ ಏಮ್ ಮಾಡೋದಂದರೆ, ಪ್ಯಾಡ್ ಆರ್ಮ್ ರೆಸ್ಟ್ ಮಾಡ್ಕೊಂಡ್ಮೇಲೆ ರಿಯರ್ ಸೈಟಲ್ಲಿ ವಿ ಶೇಪ್ ಇರುತ್ತೆ. ಇಲ್ಲಿ ಈ ವಿ ಶೇಪಲ್ಲಿ ಇದನ್ನು ಈ ಎಡ್ಜಸ್ಸನ್ನು ಮೇಲೆ ಇರೋ ಎಡ್ಜನ್ನು ಸೈಟ್ ಮಾಡಿ, ಈ ಎಡ್ಜಿಗೆ ಈ ಎರಡು ಸೈಡು ಮುಂದೆ ಫ್ರಂಟಲ್ಲಿ ಏನು ಕಾಣಿಸುತ್ತೋ ಅದೇ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಈ ಥರ ಇಟ್ಟು ಈ ವಿ ಶೇಪಲ್ಲಿ ನೋಡಿ ಆ ಫ್ರಂಟ್ ಓಪನ್ ಸೈಟ್ನ ಏಮ್ ಮಾಡಿ ಜಸ್ಟ್ ಆ ಎಡ್ಜನ್ನು ಫೋಕಸ್ ಮಾಡಿ ಶೂಟ್ ಮಾಡೋದು ಅಷ್ಟೇ ಟಾರ್ಗೆಟ್ಗೆ. ಸರಿ, ಬನ್ನಿ ಇವಾಗ ಟಾರ್ಗೆಟ್ ಶೂಟ್ ಮಾಡೋದಕ್ಕೆ ಹೋಗೋಣ.
ನೋಡಿ ಗಾಡಿ ಎತ್ಕೊಬಂದ್ವಿ ನಮ್ಮ ತೋಟಕ್ಕೆ. ನೋಡಿ ಇಲ್ಲಿ ಒಳ್ಳೆ ಫ್ಲ್ಯಾಟ್ ಸರ್ಫೇಸ್ ಇದೆ. ಆಮೇಲೆ ಹಿಂದೆ ಯಾರೂ ಇರಬಾರ್ದು ಶೂಟ್ ಮಾಡಬೇಕಾದ್ರೆ. ನೋಡಿ ಇಲ್ಲಿ ಒಳ್ಳೆ ಲೆಂತ್ ಇದೆ ಸ್ಪೇಸು. ಶೂಟ್ ಮಾಡೋ ಪಾಯಿಂಟ್ ಇಲ್ಲಿ ಇಟ್ಕೊಳ್ಳೋಣ. ಹಿಂಗೆ ಸ್ಟ್ರೈಟಾಗಿ ಎಷ್ಟು ಲೆಂತ್ ಆಗುತ್ತೋ ಅಷ್ಟು ಶೂಟ್ ಮಾಡಿ ತೋರಿಸ್ತೀನಿ ಬನ್ನಿ. ಆಮೇಲೆ ಅಕ್ಯುರೇಸಿ ತೋರಿಸ್ತೀನಿ. ನೋಡಿ ತೆಂಗಿನ ಪಟ್ಟೆ ಇದೆಲ್ಲ, ಇದು 10 ಮೀಟರ್ಸು. ಮಿಡಿಲ್ ಬಾಟಲ್ ವೈಟ್ ಕಲರ್ ಬಾಟ್ಲ್ ಇದೆಯಲ್ಲ ಅದು 20 ಮೀಟರ್ಸು. ಅದಕ್ಕೆ ನೆಕ್ಸ್ಟ್ ಇರೋದು 25 ಮೀಟರ್ಸು. ಇದೆಲ್ಲ ಐಫೋನಲ್ಲಿ ಮೆಜರ್ ಬರುತ್ತಲ್ಲ ಅದರಲ್ಲಿ ಮೆಜರ್ ಮಾಡಿದ್ದು. ನೋಡಿ ಎಷ್ಟು ದೂರ ಇದೆ. 10 ಮೀಟರ್ಸ್, 20 ಮೀಟರ್ಸ್, 25 ಮೀಟರ್ಸ್. ನೋಡಿ ಈ 10 ಮೀಟರ್ಸ್ಗೆ ಮಾತ್ರ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದ್ದೆಲ್ಲ ಆ ಬಾಟ್ಲ್ ಮಾತ್ರ ಶೂಟ್ ಮಾಡೋಣ. ಒಂದು 5 ಶಾಟ್ ಹೊಡಿತೀನಿ. 5 ಶಾಟ್ ಎಷ್ಟು ಅಕ್ಯುರೇಟಾಗಿ ಬೀಳುತ್ತೆ ಅಂತ ನೋಡೋಣ. ನೋಡಿ ಫಸ್ಟ್ ಶಾಟ್ ಹೊಡೆದ್ವಿ. ಈ 10 ಮೀಟರ್ಸ್ ಹೊಡೆಯೋದು ತುಂಬ ಕಷ್ಟ ಇರುತ್ತೆ. ಎರಡನೇ ಶಾಟು ಅದೇ ಇದರಲ್ಲೇ ಬಿದ್ದಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊಡೆಯೋಣ. ಥರ್ಡ್ ಶಾಟು ನೋಡೋಣ ಎಷ್ಟು ಅಕ್ಯುರೇಟಾಗಿ ಬೀಳುತ್ತೆ. ಬನ್ನಿ ಥರ್ಡ್ ಶಾಟ್ ಹೊಡೆಯೋಣ. ನೋಡಿ ಈ ಥರ ಪ್ಲೇಸ್ ಮಾಡ್ಕೋಬೇಕು ಗನ್ನು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಇಲ್ಲಿ ಗ್ರಿಪ್ ಮಾಡಿಕೊಂಡು ರೈಟ್ ಹ್ಯಾಂಡು ಟ್ರಿಗರ್ಗೆ ಗ್ರಿಪ್ ಮಾಡಿಕೊಂಡು ಈ ಪ್ಯಾಡ್ನ ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ಗೆ ಇಟ್ಕೊಂಡು ಗ್ರಿಪ್ ಮಾಡಿ ಸ್ವಲ್ಪ ಹೊತ್ತು ಏಮ್ ಮಾಡಿ ಬ್ರೆತ್ ಹಿಡ್ಕೊಂಡು ಸ್ವಲ್ಪ ಹೊತ್ತು ಫಾರ್ ಫ್ಯೂ ಸೆಕೆಂಡ್ಸ್. ಬ್ಲ್ಯಾಕ್ ಮೇಲೆ ಬಿದ್ದಿದೆ. ವಿ ಆರ್ ಗೆಟಿಂಗ್ ಕ್ಲೋಸರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ. ಇನ್ನೂ ಈ ಥರ ವಿಡಿಯೋನ ಜಾಸ್ತಿ ಮಾಡೋಣ. ಬನ್ನಿ ಫೋರ್ತ್ ಶಾಟ್ ಹೊಡೆಯೋಣ. ಇದು ಮೋಸ್ಟ್ಲಿ ಬ್ಲ್ಯಾಕ್ ಮೇಲೆ ಬಿದ್ದಿರುತ್ತೆ. ಬನ್ನಿ ಇನ್ನೊಂದು 2 ಶಾಟ್ ಹೊಡೆದು ಬೇಡ. ಹಂಗೆ 10 ಫೀಟ್ ಶಾಟ್ ಎಲ್ಲ ಈಸಿಯಾಗಿ ಹೊಡಿಬೋದು ಅಕ್ಯುರೇಟಾಗಿ. ಈ 10 ಮೀಟರ್ಸು ಅದಕ್ಕೆ ಸ್ವಲ್ಪ ಅಕ್ಯುರೇಸಿ ಮಿಸ್ ಆಗ್ತಿದೆ. ಲಾಸ್ಟಲ್ಲಿ ನನ್ನ ತಮ್ಮಗುಟ್ಟ ಈ ಟಾರ್ಗೆಟ್ ಸೇಮ್ ಟಾರ್ಗೆಟ್ ಮತ್ತೆ ಶೂಟ್ ಮಾಡಿಸ್ತೀನಿ. ಬನ್ನಿ ಇವಾಗ 20 ಮೀಟರ್ಸ್ ಶಾರ್ಟ್ ಟಾರ್ಗೆಟ್ ಹೊಡೆಯೋಣ. ಬಾಟಲ್ ಮಿಸ್ ಆಗೋಯ್ತು, ಬಿತ್ತು. ಸೆಕೆಂಡ್ ಶಾಟ್ ಬಿತ್ತು. 20 ಮೀಟರ್ಸಲ್ಲಿ ಪ್ಲಾಸ್ಟಿಕ್ ಬಾಟಲ್ ಇದೆ. ನಾವು ಪೆಸ್ಟಿಸೈಡ್ ಯೂಸ್ ಮಾಡ್ತೀವಲ್ಲ ಆ ಬಾಟಲ್ ಇದೆ. ಎಷ್ಟು ಡ್ಯಾಮೇಜ್ ಆಗಿದೆ ಕೂಡ ತೋರಿಸ್ತೀನಿ. ಥರ್ಡ್ ಶಾಟ್ ಕೂಡ ಬಿತ್ತು. ಬನ್ನಿ ಇವಾಗ 25 ಮೀಟರ್ಸ್ ಟಾರ್ಗೆಟ್ಗೆ ಟ್ರೈಪೋರ್ಟ್ ಸೆಟ್ ಮಾಡ್ತಾ ಇದ್ದೀನಿ. ಫೋನ್ ಇಕ್ಕಕ್ಕೆ ಭಯ ಆಗ್ತಿದೆ ಗುರು. ಎಲ್ಲಿ ಫೋನ್ ಹೊಡೆದು ಬಿಡ್ತೀನೋ. ಇನ್ನು ಸ್ವಲ್ಪ ಹಿಂದೆ ಇರೋಣ. ಸ್ವಲ್ಪ ಝೂಮ್ ಮಾಡಿಕ್ತೀನಿ. ಮೀಟರ್ಸ್ ಟಾರ್ಗೆಟ್ ಬಾಟಲ್ನ ಶೂಟ್ ಮಾಡೋಣ. ಬಿತ್ತು. ಫಸ್ಟ್ ಶಾಟೇ ಬಿತ್ತು. ಡ್ಯಾಮೇಜ್ ನೋಡೋಣ. ಕ್ಲೋಸಲ್ಲಿ ತೋರಿಸ್ತೀನಿ ಎಷ್ಟು ಡ್ಯಾಮೇಜ್ ಬಿದ್ದಿದೆ ಅಂತ. ಎರಡನೇ ಶಾಟು ಬಿತ್ತು. ಮೂರನೇ ಶಾಟು ಬಿತ್ತು. ಇಷ್ಟು ಚಿಕ್ಕ ಬುಲೆಟ್ನೆಲ್ಲ 25 ಮೀಟರ್ಸ್ ತಲುಪಿಸೋದು ತುಂಬ ಕಷ್ಟ ಇದೆ. ಫೈನಲ್ ಶಾಟ್ ಹೊಡೆದ್ವಿ. ಬನ್ನಿ ಎಷ್ಟು ಡ್ಯಾಮೇಜ್ ಬಿದ್ದಿದೆ ಅಂತ ಎಲ್ಲ ತೋರಿಸ್ತೀನಿ. ನೋಡಿ ನನ್ನ ತಮ್ಮ ಕೊಟ್ಟಿದ್ದೀನಿ, ಅವ್ನು ಶೂಟ್ ಮಾಡ್ತೀನಿ ಇವಾಗ ಟಾರ್ಗೆಟ್ನ. ಫಸ್ಟ್ ಶಾಟ್ ಹೊಡೆದ, ಸೆಕೆಂಡ್ ಶಾಟು ಹೊಡೆದ, ಟಾರ್ಗೆಟ್ ಶೂಟ್ ಮಾಡಿದ್ದಾಯಿತು. ಬನ್ನಿ ಎಷ್ಟು ಡ್ಯಾಮೇಜ್ ಬಿದ್ದಿದೆ ಅಂತ ತೋರಿಸ್ತೀನಿ. ಟಾರ್ಗೆಟ್ 10 ಮೀಟರ್ಸ್ ಟಾರ್ಗೆಟ್ ಇದ್ದಿದ್ದು ತೆಂಗಿನ ಪಟ್ಟೆಗೆ ಎಷ್ಟು ಶಾಟ್ಸ್ ಬಿದ್ದಿದೆ ಹಿಂಗೆ. ಬುಲೆಟ್ಸ್ ಪಾಸ್ ಆಗಿದೆ ಹಿಂದೆಯಿಂದ. ನೋಡಿದ್ದೆ ನಾವು ಶೂಟ್ ಮಾಡಿದ ಟಾರ್ಗೆಟು. ಎಷ್ಟು ಬುಲೆಟ್ಸ್ ಹೊಡೆದಿದ್ದೀವಿ. ಇದೆಲ್ಲ ನಾನು ಹೊಡೆದಿದ್ದು. ಇದು ನೋಡಿ, ಇದು ತಮ್ಮ ಹೊಡೆದಿರೋದು. ನನಗಿಂತ ಚೆನ್ನಾಗಿ ಹೊಡೆದಿದ್ದಾನೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಸ್ಪಾಟಿಂಗ್ ಆಗಿದೆ ಬುಲೆಟ್ಸ್. ನೋಡಿದೆ 20 ಮೀಟರ್ಸ್ ಟಾರ್ಗೆಟ್ ಇಟ್ಟಿದ್ದು ಪ್ಲಾಸ್ಟಿಕ್ ಬಾಟಲ್, ಪೆಸ್ಟಿಸೈಡ್ ಇದು ಬಾಟಲ್ಲು. ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ. ಇದು ಮುಂದೆ ಹೊಡೆದು ಹಿಂದೆ ಕಿತ್ಕೊಂಡು ಹೋಗಿದೆಯಾ ನೋಡೋಣ. ಇಲ್ಲ ಒಂದು ಬುಲೆಟು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಡ್ಯಾಮೇಜ್ ಆಗಿದೆ. ಎಷ್ಟು ಜಾಸ್ತಿ ಬುಲೆಟ್ಸ್ ಬಿದ್ದಿದೆ ನೋಡಿ. ಇಲ್ಲೊಂದು ಚೆನ್ನಾಗಿ ಡ್ಯಾಮೇಜ್ ಕೊಟ್ಟಿದೆ. 25 ಮೀಟರ್ಸ್ ಇಟ್ಟಿದ್ದು ಟಾರ್ಗೆಟು. ಇದಕ್ಕೆ ಡ್ಯಾಮೇಜ್ ಏನು ಅಷ್ಟು ಕೊಟ್ಟಿಲ್ಲ ನೋಡಿ. ಇಲ್ಲಿ ಪೆನಿಟ್ರೇಟ್ ಆಗಿದೆ ಒಂದೇ ಒಂದು ಬುಲೆಟು ನೋಡಿ. ಇಲ್ಲಿ ಡ್ಯಾಮೇಜ್ ಕೊಟ್ಟಿದೆ ನೋಡಿ. ಇಲ್ಲಿ 25 ಮೀಟರ್ಸ್ ಟಾರ್ಗೆಟ್ಗೂ ಸಕ್ಕ ಡ್ಯಾಮೇಜ್ ಕೊಟ್ಟಿದೆ ನೋಡಿ. ಇಲ್ಲೆಲ್ಲ ಸೈಡಲ್ಲಿ ಹೋಗಿದೆ ಬುಲೆಟ್ಸು.
ಸಕ್ಕ ಡ್ಯಾಮೇಜ್ ಕೊಟ್ಟಿದ್ದೆ ಗುರು. ಅದಕ್ಕೆ ಏರ್ ರೈಫಲ್ಸ್ ಜೊತೆ ಸಕ್ಕ ಸೇಫಾಗಿರಬೇಕು. ಈಗ 20 ಮೀಟರ್ಸ್ ಇಟ್ಟಿದ್ದು ಬಾಟಲ್ ಕ್ಯಾಪ್ ಓಪನ್ ಮಾಡಿ ಒಳಗಡೆ ಬುಲೆಟ್ಸ್ ಕತೆ ಏನಾಗಿದೆ ನೋಡೋಣ. ನೋಡಿ ಒಂದೇ ಒಂದು ಬುಲೆಟ್ ಸಿಕ್ತು. ಏನಾಗಿದೆ ನೋಡಿ, ಈ ಥರ ಫುಲ್ಲು ಅಪಚೆ ಆಗ್ಬಿಟ್ಟಿರುತ್ತೆ. ಬುಲೆಟ್ ಗುರ್ತೇ ಸಿಗ್ತಾಯಿಲ್ಲ, ಅದೊಂದೇ ಸಿಕ್ಕಿದ್ದು ಇದರಲ್ಲಿ. ಇವಾಗ 25 ಮೀಟರ್ಸ್ ಇಟ್ಟಿದ್ದು ಟಾರ್ಗೆಟ್ದು ಚೆಲ್ಲೋಣ. 25 ಮೀಟರ್ಸ್ ಇಟ್ಟಿದ್ದು ಟಾರ್ಗೆಟಲ್ಲಿ ಒಂದೂ ಇಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಾಯ್.